ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇಮಾ. ಎಲ್ಲರೂ ಹೆಂಗದಿರಿ? ನಾವು ಆರಾಮದೀವ್ರಿ, ನೀವು ಆರಾಮದೀರಿ ಅಂತ ಭಾವಿಸ್ತೀನಿ. ಇದು ಫ್ರೈಡೇ ಮಧ್ಯಾಹ್ನದ ವ್ಲಾಗ್ ಮಾಡ್ತಿದ್ದೀನಿ. ಟೊಮೆಟೊ ಚಟ್ನಿ ಮಾಡಬೇಕು ಅಂತ ಅನಿಸಿತ್ತು. ಅದಕ್ಕೆ ಕಾಯಿ ಟೊಮೊಟೊ ಇರ್ತಾವಲ್ಲ, ಆ ಟೊಮೆಟೊ ಚಟ್ನಿ ಇದು. ಕಾಯಿ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಅದನ್ನೆಲ್ಲ ಫ್ರೈ ಮಾಡಿ ಎಣ್ಣೆಯಲ್ಲಿ ಸ್ವಲ್ಪ ಆರಿ ತಣ್ಣಗಾದಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ಳೋದು. ಇದನ್ನು ಸ್ವಲ್ಪ ತರಕಾರಿಯಾಗಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಮ ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿ ಖಾರನ ಹಾಕ್ಕೋಬೋದು. ಮತ್ತು ಇದಕ್ಕೆ ಶೇಂಗಾನ ಸ್ವಲ್ಪ ಹುರಿಬೇಕು. ಶೇಂಗಾ ಹುರಿದು ಆ ಸಿಪ್ಪೆ ತೆಗೆದು ಹಾಕ್ಕೊಂಡ್ರೆ ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನು ಜೋಳದ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ. ಸ್ಕೂಲಿಂದ ಮಧ್ಯಾಹ್ನ ಬಂದಮೇಲೆ ಮಕ್ಕಳಿಗೆ ಆಗುತ್ತೆ, ನನಗೂ ಆಗುತ್ತೆ ಅಂತ ಮಾಡ್ತಿದ್ದೀನಿ. ನಮ್ಮ ಕಡೆ ಜಾಸ್ತಿ ನಾವು ಉತ್ತರ ಕರ್ನಾಟಕ ಆಗಿರೋದ್ರಿಂದ ರೊಟ್ಟಿನ ಜಾಸ್ತಿ ತಿಂತೀವಿ. ರೊಟ್ಟಿನ ಬಡಿಬೇಕು ಆ್ಯಕ್ಚುಲಿ, ಅಂದರೆ ನನಗೆ ಬಡಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ, ಹಾಗಾಗಿ ಲಟ್ಟಿಸ್ತಿದ್ದೀನಿ. ಬಡಿಯೋದನ್ನು ಇನ್ನೂ ಕಲಿತಿದ್ದೀನಿ ನಾನು. ಅಷ್ಟಾಗಿ ನನಗೆ ಬಡಿಯೋಕ್ಕೆ ಬರೋದಿಲ್ಲ, ಹಾಗಾಗಿ ಲಟ್ಟಿಸ್ಕೊಂಡ್ಬಿಡ್ತೀನಿ. ಅದು ಬೇಗನೂ ಆಗುತ್ತೆ. ಅದ್ರ ಜೊತೆಗೆ ಈ ಥರ ಟೊಮೆಟೊ ಚಟ್ನಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನನ್ನ ಮಗಳು ಸ್ಕೂಲಿಂದ ಬಂದಿದ್ಲು. ನನ್ನ ದೊಡ್ಡ ಮಗಳು ಹೆಂಗಂದರೆ ಅವಳು ನನಗೆಲ್ಲ ಹೆಲ್ಪ್ ಮಾಡ್ತಾಳೆ, ಎಲ್ಲ ಥರನೂ ಹೆಲ್ಪ್ ಮಾಡ್ತಾಳೆ. ನಾನು ಏನು ಹೇಳಿದ್ದು ಒಂದು ಸಲ ಹೇಳಿಕೊಟ್ರೆ ಸಾಕು, ಅದನ್ನು ಕರೆಕ್ಟಾಗಿ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ. ನನಗೆ ತುಂಬ ಖುಷಿ ಅನಿಸುತ್ತೆ. ನಾನು ಒಂದು ಸಾರಿ ನಿನ್ನೆ ತೋರಿಸಿದ್ದೆ. ನಾನು ಈ ಥರ ಬಾಚಬೇಕು, ಎಣ್ಣೆ ಹಚ್ಚಿ ಪಾಪುಗೆ ಹೆಲ್ಪ್ ಮಾಡಬೇಕು, ನನಗೆ ಕೆಲಸ ಇರುತ್ತೆ, ನೀನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೆ ಅಷ್ಟೇ. ನಾನು ಮಾಡ್ತೀನಿ ಮಮ್ಮಿ ಅಂತ ಮುಂದೆ ಬಂದು ಮಾಡುತ್ತೆ ಪಾಪ. ತುಂಬ ಖುಷಿ ಅನಿಸುತ್ತೆ. ನನಗನ್ಸೋದೇನೆಂದರೆ, ಚಿಕ್ಕ ಮಕ್ಕಳಿಗೆ ನಾವು ಈ ಥರ ಎಲ್ಲ ಹೇಳಿಕೊಟ್ರೆ ಅವಾಗೇ ನಾವು ಚಿಕ್ಕವರಿರೋವಾಗ ಹೇಳಿಕೊಟ್ರೆ ಅದು ಮೈಂಡಲ್ಲಿ ಕುಂತ್ಕೊಂಡ್ಬಿಡುತ್ತೆ ಅವ್ರಿಗೆ. ಅವರು ನೆಕ್ಸ್ಟ್ ಹೇಳಿಸ್ಕೊಳ್ಳೋದೇ ಇಲ್ಲ, ಅವರಾಗಿ ತಿಳ್ಕೊಂಡೇ ಮಾಡ್ತಾರೆ. ಅವಳಿಗೆ ತಲೆ ಬಾಚಿ ಕ್ರೀಮ್ ಹಚ್ಚಿ ರೆಡಿ ಮಾಡ್ತಿದ್ದಾಳೆ. ಮಮ್ಮಿ ನಾನು ಮಾಡ್ತೀನಿ, ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿದ್ಲು. ತುಂಬ ಖುಷಿ ಅನಿಸುತ್ತೆ ಈ ಥರ ಎಲ್ಲ ನನಗೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ನಾನು ನಿಜವಾಗ್ಲೂ, ನನ್ನ ಮಗಳಿಗೆ ಈಗ ದೊಡ್ಡ ಮಗಳಿಗೆ 5 ವರ್ಷ. ಈ ವಯಸ್ಸಲ್ಲಿ ನನಗೆ ಏನೂ ಗೊತ್ತಾಗ್ತಿರಲಿಲ್ಲ. ಬಟ್ ಈ ಜನ್ರೇಷನ್ ಮಕ್ಕಳಿದ್ದಾರಲ್ಲಪ್ಪ, ತುಂಬ ನನಗೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ನಂಗೆ ಈ ಒಂದೇ ಕೆಲಸ ಅಂತಲ್ಲ, ಒಂದೇ ಸಲ ಹೇಳಿಕೊಟ್ರೆ ಸಾಕು, ಎಷ್ಟು ಚೆನ್ನಾಗಿ ಅದನ್ನು ನೆನಪಲ್ಲಿ ಇಟ್ಕೊಂಡು ಅಷ್ಟೇ ನೀಟಾಗಿ ಕರೆಕ್ಟಾಗಿ ಮಾಡ್ತಾಳೆ ನನ್ನ ಮಗಳು. ನನಗಂತೂ ನನ್ನ ಮಗಳ ಬಗ್ಗೆ ತುಂಬ ಹೆಮ್ಮೆ ಇದೆ. ಮತ್ತು ನಾನು ಒಂದೇ ಸಲ ಅವಳಿಗೆ ಸಿರಪ್ ಹಾಕೋದು ತೋರಿಸಿದ್ದೆ. ಅದನ್ನು ಹೆಂಗೆ ನೆನ್ಪಿಟ್ಕೊಂಡಿದ್ದಾಳೋ ಗೊತ್ತಿಲ್ಲ ಅವಳು. ಅದೇ ಸಿರಪ್ನ ತೊಗೊಂಡು ಅದನ್ನೇ ಹಾಕ್ತಾಳೆ ಡೈಲಿ. ಅವಳೇ ನನ್ನ ಮಗಳಿಗೆ ಇವಾಗ ಪಾಪುಗೆ ಸಿರಪ್ನ ಕೊಡ್ತಾಳೆ. ವಿಟಮಿನ್ ಡಿ ಸಿರಪ್ ಇದು. ಡೈಲಿ ಕೊಡ್ತೀನಿ ನಾನು. ಡಾಕ್ಟ್ರ್ ಸಜೆಷನ್ ಮೇಲೆ ನೀವು ಕೊಡ್ಬೋದು. ನಾನು ಡಾಕ್ಟ್ರನ್ನ ಕೇಳಿ ಇದನ್ನು ಕೊಡ್ತಿದ್ದೀನಿ. ಒಂದು ಸರಿ ಹೇಳ್ಕೊಟ್ಟಿದ್ದೀನಿ ಅಷ್ಟೇ, ಸಿರಪ್ ಯಾವ ಥರ ಹಾಕಬೇಕು, ಯಾವ ಥರ ತೊಗೋಬೇಕು ಅಂತೇಳಿ. ಅಂದರೆ ನೀಟಾಗಿ ಅದೇ ಥರನೇ ಮಾಡ್ತಾಳೆ. ನಂಗೆ ಎಷ್ಟು ಒಂಥರ ಖುಷಿ ಅನಿಸುತ್ತೆ. ನಂಗೆ ಪ್ರೌಡ್ ಫೀಲ್ ಆಗುತ್ತೆ ನನ್ನ ಮಗಳ ಬಗ್ಗೆ. ಮತ್ತು ನನಗೆ ಏನು ಕೆಲಸ ಇದ್ರೂ ಮಮ್ಮಿ ನೀವು ಮಾಡ್ಕೊಳ್ಳಿ, ನಾನು ಎತ್ಕೊತೀನಿ, ನಾನು ಮಲಗಿಸ್ತೀನಿ, ನಾನು ಆಡಿಸ್ತೀನಿ ಅಂತ ಹೇಳ್ತಾಳೆ. ಈಗ ನೋಡಿ, ಅವಳೇ ಎಷ್ಟೊತ್ತಂತ ಆಡಿಸಿ ಮತ್ತೆ ಅವಳೇ ಮಲಗಿಸ್ತಿದ್ದಾಳೆ. ಈಗ ಈ ಥರ ನಾನು ಜೋಳಿಗೆ ಕಟ್ಟಿದ್ದೀನಿ ಮನೆಯಲ್ಲಿ, ಸೀರೆ ಜೋಳಿಗೆ ಇರ್ತಾವಲ್ರಿ, ಅದನ್ನ ಕಟ್ಟಿದ್ದೀನಿ. ಇದೇ ಥರ ತುಂಬ ಹೆಲ್ಪ್ ಮಾಡ್ತಾಳೆ. ಮತ್ತು ನಾನು ಈಗ ಇದಂತೆ ಅಲ್ಲ, ನಾನು ಈಗ ಬಟ್ಟೆ ತೊಳೆಯೋಕೆ ಹೋಗ್ಬೇಕಂತ ಅಂದ್ಕೊಂಡೆ ಪಾಪುನ ಮಲಗಿಸಿ, ಅದರಲ್ಲೂ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾಳೆ. ನನಗೆ ಬೇಡ, ನೀವು ಹೋಮ್ವರ್ಕ್ ಮಾಡ್ಕೊ ಅಂದರು, ನಾನು ಆಮೇಲೆ ಮಾಡ್ಕೊತೀನಿ, ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾಳೆ. ನಾನು ಬಟ್ಟೆ ಎಲ್ಲ ತೊಳ್ಕೊಟ್ಟೆ, ಅದನ್ನೆಲ್ಲ ನಾನು ಒಂದೇ ಸರಿ ತೋರಿಸಿರೋದು. ಅವಳಿಗೆ ಬೇಡ ಅಂದರೂ ಕೇಳೋದಿಲ್ಲ, ಬಿಡ್ತಾಳ್ರಿ ಮಾಡಾಕಿ. ನಾನು ಹಿಂಡ್ತೀನಿ, ಬಟ್ಟೆ ಹಿಂಡ್ತೀನಿ ಅಂತೇಳಿ ಬಟ್ಟೆ ಒಣಗಾಕ್ತೀನಿ ಅಂತ ಬರ್ತಾಳೆ.
ಒಂದೇ ಸರಿ ಹೇಳ್ಕೊಟ್ರೆ ಸಾಕು, ಅದು ನೀಟಾಗಿ ಕ್ಲಿಯರಾಗಿ ಮಾಡ್ತಾಳೆ. ಮತ್ತು ಈಗ ನೋಡಿ ಅವಳೇ ಕೈ ಕಾಲು ಮುಖ ತೊಳ್ಕೊತಾಳೆ, ಅವಳ ಕೆಲಸ ಅವಳೇ ಮಾಡ್ಕೊತಾಳೆ. ನನ್ನ ಮೇಲೆ ಯಾವತ್ತೂ ಡಿಪೆಂಡ್ ಆಗಿಲ್ಲ. ಅವಳು ಯಾವಾಗ ಅವಳಿಗೆ ಸ್ವಲ್ಪ ತಿಳುವಳಿಕೆ ಸ್ಟಾರ್ಟ್ ಆಯಿತು, 4 ಇಯರಿಂದ ನೋಡ್ತಿದ್ದೀನಿ ನಾನು, ಅವಾಗಲಿಂದ ಅವಳೇ ಕೆಲಸ ಮಾಡ್ಕೊತಾಳೆ. ನಿಜವಾಗ್ಲೂ ನನಗೆ ಒಂದು ಸಾರಿ ಹೇಳ್ಕೊಟ್ಟಿದ್ದೀನಿ ಇಷ್ಟೆಲ್ಲ ನೆನ್ಪಿಟ್ಕೊಂಡು ಮಾಡ್ತಾರೆ ಅಂತ. ನಾನು ನಿಜವಾಗ್ಲೂ ಅವಳು ಈ ಥರ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಖುಷಿ ಅನಿಸುತ್ತೆ ನನಗೆ. ನೀಟಾಗಿ ಒರೆಸ್ಕೊಂಡು ನೀಟಾಗಿ ಆ ಟವಲ್ ಕೂಡ ಹೆಂಗಿದ್ದಿದ್ದು ಯಾವ ಜಾಗದಲ್ಲಿ ಅದನ್ನು ಹಾಗೇ ಮಡಚಿಡ್ತಾಳೆ. ನಾನು ಬೇಡ ಅಂದರೂ ಕೇಳೋದಿಲ್ಲ. ನಾನು ಮಾಡ್ಕೊತೀನಿ ಅಂತ ನಾನು ತಲೆ ಬಾಚ್ತೀನಿ ಅಂದರೂ ಕೇಳೋದಿಲ್ಲ. ಅವಳೇ ಮಾಡ್ಕೊತಾಳೆ ಎಲ್ಲ. ನಾನು ರೆಡಿ ಆಗ್ತೀನಿ ಅಂತ ಮಾಡ್ಕೊತಾಳೆ. ನನಗೆ ತುಂಬ ನನಗೆ ನನ್ನ ಬಲಗೈ ಅಂತಲೇ ಹೇಳ್ತೀನಿ ನನ್ನ ಮಗಳನ್ನ. ಬಟ್ಟೆ ಎಲ್ಲ ಹಿಂಡಾಕಿದ್ಲಲ್ಲ, ಒಣಗಾಕಿದ್ಮೇಲೆ ಡ್ರೆಸ್ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು. ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಇವಾಗ ಅವಳು ಹೋಮ್ವರ್ಕ್ ಹೇಳಿದ್ರು, ಅದನ್ನು ಪ್ರಾಕ್ಟೀಸ್ ಮಾಡಂತ ಹೇಳಿದ್ರಂತೆ ರೈಮ್ಸ್. ಅದನ್ನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ. ನೆಕ್ಸ್ಟ್ ಅವಳಿಗೆ ಏನಾದರೂ ಇವಾಗ ಸಂಜೆ ಆಗಿತ್ತು, ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಮಾಡಿದೆ. ಇವಳು ಮಕ್ಕಿನ್ ಸ್ಮೈಲೀಸ್ ಅಂತ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೆ ನಾನು. ಅದನ್ನು ಸ್ವಲ್ಪ ಫ್ರೀಝರಲ್ಲಿ ಇಡಬೇಕು ಗಟ್ಟಿಯಾಗಿ. ಫ್ರೀಝರಲ್ಲಿ ಇಡಬೇಕು, ಹೊರಗಡೆ ಎಲ್ಲ ಇಡಬಾರ್ದು. ಅದು ಫ್ರೀಝರಲ್ಲಿಟ್ಟರೆ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಮಾಡೋಕ್ಕೆ. ನಾವು ಇನ್ನೇನು ಮಾಡ್ತೀವಿ ಅನ್ನೋ ಅರ್ಧ ತಾಸು ಮುಂಚೆ ಹೊರಗಡೆ ಇಡಬೇಕು. ಇಲ್ಲಾಂದರೆ ಅದು ಫುಲ್ಲು ಕೋಲ್ಡ್ ಇದ್ದರೆ ಎಣ್ಣೆ ಎಲ್ಲ ಭಾಳ ಹೀರ್ಕೊಂಡ್ಬಿಡುತ್ತೆ. ಅರ್ಧ ತಾಸು ಹೊರಗಡೆ ಇಟ್ಟು ಅದು ಕೂಲೆಲ್ಲ ಕಡಿಮೆ ಆದಮೇಲೆ ಡೀಪ್ ಫ್ರೈ ಮಾಡಬೇಕು. ಇದನ್ನು ಫ್ರೈಯರಲ್ಲೂ ಮಾಡ್ಬೋದು. ನಮ್ಮ ಮನೇಲಿ ಫ್ರೈಯರ್ ಇಲ್ಲ, ಹಾಗಾಗಿ ಡೀಪ್ ಫ್ರೈ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಿರೋದು. ತೊಗೊಂಡೆ, ನನ್ನ ಮಗಳು ಮಮ್ಮಿ ಇದನ್ನು ತೊಗೊಳ್ಳೋಣ ಅಂತ ಅಂದ್ಲು, ಹಾಗಾಗಿ ತೊಗೊಂಡು ಬಂದಿದ್ವಿ. ಇವತ್ತು ಮಾಡೋಣ ಅಂತ ಮಾಡ್ತಿದ್ದೀನಿ. ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡು ಆಮೇಲೆ ಇದನ್ನು ಹಾಗೇನು ತಿನ್ಬೋದು. ಮೇಲೆ ಖಾರ ಹಾಕ್ಕೊಂಡು ಆ ಥರನೂ ತಿನ್ಬೋದು. ಈಗ ನಾನು ಚಾಟ್ ಮಸಾಲ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಮನೇಲಿ ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ಇದು ಸಾಸಲ್ಲಿ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನನಗೆ ಅದು ಅನ್ನಿಸ್ತು. ಸಾಸ್ ಯೂಸ್ ಮಾಡಿಲ್ಲ, ಮಯೋನೈಸ್ ಜೊತೆ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀವಿ. ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗೇ ಅನಿಸ್ತು ನನಗೆ. ಮಯೋನೈಸ್ ಜೊತೆ ತಿಂತಾರೋ ನನ್ನ ಮಕ್ಕಳು ತಿಂತಾರೋ ಇಲ್ಲ ಅಂತ ಅಂದ್ಕೊಂಡೆ. ತಿಂದ್ವಿ, ಚೆನ್ನಾಗಿ ಅನಿಸ್ತು, ಟೇಸ್ಟ್ ಚೆನ್ನಾಗಿ. ಆಗಲೇ ಸಂಜೆ ಆಗಿತ್ತು. ಇವಾಗ ಸ್ವಲ್ಪ ದೀಪ ಹಚ್ಚಿ ಮುಖ ತೊಳ್ಕೊಂಡು ದೀಪ ಹಚ್ಚೋಣ ಅಂತ ಅಂದ್ಕೊಂಡೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ಗೆ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.